ಹೌದು ಸ್ನೇಹಿತರೆ, ಇದು ಈಗ ಬಂದಿರುವಂತಹ ಅಪ್ಡೇಟು. ಇದು 12ನೇ ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಜಮಾ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ, ಹಾಗೂ ಸರ್ಕಾರಕ್ಕೆ ಬೈತನು ಕೂಡ ಇದ್ರಿ. ಗೃಹಲಕ್ಷ್ಮಿ ಹಣ ಬಂದೇ ಇಲ್ವಲ್ಲ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ಆದರೆ ಇದೀಗ 4,000 ರೂಪಾಯಿ ಹಣ ಹಾಕ್ತಾ ಇಲ್ಲ, 2,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ. ಈ ಹಣ ಬಂದ್ಬಿಟ್ಟು 12ನೇ ಕಂತಿನ ಹಣ ಆಗಿದೆ. ಇವತ್ತು ಬಿಡುಗಡೆ ಮಾಡ್ತವೆ, ನಾಳೆ ಬಿಡುಗಡೆ ಮಾಡ್ತವೆ ಅಂತ ಸಾಕಷ್ಟು ಮಾಹಿತಿಗಳನ್ನು ನೀವು ಕೇಳಿರ್ತೀರ. ಆದರೆ ಈ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತಾ ಇದೆ, ಯಾವಾಗೊಂದು ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಅನ್ನುವಂತಹ ಒಂದು ಕರೆಕ್ಟಾಗಿ ಮಾಹಿತಿಯನ್ನೇ ಯಾರು ಕೂಡ ನೀಡ್ತಾ ಇಲ್ಲ ಅಂತಲೂ ಕೂಡ ನೀವು ಹೇಳ್ತಾ ಇದ್ದೀರಾ. ಆದರೆ ಸ್ನೇಹಿತರೆ, ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಬಂದಿದೆ. ಇದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇವರು 4,000 ರೂಪಾಯಿ ಹಣ ಹಾಕಬೇಕಾಗಿತ್ತು, ಆದರೆ ಕೇವಲ 2,000 ರೂಪಾಯಿ ಹಣವನ್ನು ಮಾತ್ರನೇ ಹಾಕ್ತಾ ಇರುವಂಥದ್ದು. ಹಾಗಾದರೆ ಇದು ಯಾರಿಗೆ ಹಾಕ್ತಾ ಇದ್ದಾರೆ ಅಂತ ತಿಳಿಸಿಕೊಡೋದಾದ್ರೆ ಬನ್ನಿ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವು ಪ್ರತಿದಿನಗಳ ಯೂಟ್ಯೂಬ್ನಲ್ಲಿ ಪ್ರತಿನಿತ್ಯನೂ ಕೂಡ ವೀಡಿಯೋಸ್ಗಳನ್ನು ನೋಡಬಹುದು. ವೀಡಿಯೋಗಳಲ್ಲಿ ಇವತ್ತು ಬರುತ್ತೆ ಹಣ, ನಾಳೆ ಬರುತ್ತೆ, ಇವತ್ತು ಬರುತ್ತೆ, ಇವತ್ತು ಈ ಜಿಲ್ಲೆಗಳಿಗೆ ಬರುತ್ತೆ, ನಾಳೆ ಆ ಜಿಲ್ಲೆಗಳಿಗೆ ಬರುತ್ತೆ, ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅಂತ. ಇದರಿಂದ ಬೇಸತ್ತು ಹೋಗಿದ್ದಾರೆ ಜನ. ಇವತ್ತು ಬರುತ್ತೆ ಅಂತ ಹೇಳ್ತಾರೆ, ನಾಳೆ ಬರುತ್ತೆ ಅಂತ ಹೇಳ್ತಾರೆ, ಎಲ್ಲರಿಗೂ ಕೂಡ ಬರ್ತಾ ಇದೆ, ಬಟ್ ನಮಗೆ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಒಂದು ಕೊನೆಯದಾಗಿ ಒಂದು ಕುತೂಹಲ ನಿಮ್ಮಲ್ಲಿ ಮೂಡುತ್ತೆ. ಹಾಗಾದರೆ ಬನ್ನಿ ಈ ಒಂದು ಲೇಟೆಸ್ಟ್ ಅಪ್ಡೇಟು ಏನು. ಹಾಗಾದರೆ ಇದುವರೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಜಮೆ ಆಗಿದೆನಾ, ಅಥವಾ ಇದು ಯಾವಾಗ ಒಂದು ಎಕ್ಸಾಕ್ಟ್ ಡೇಟ್ ಇದನ್ನು ಕೂಡ ಹೇಳಿ ಅಂತ ಹೇಳ್ತಾ ಇದ್ರಿ. ಬನ್ನಿ ಇವೆಲ್ಲವನ್ನು ಕೂಡ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ. ನೀವು ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 3 ಲ್ಯಾಕ್ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಮಾಡಬಲ್ಲೆ. ಸೊ ಅದ್ರ ಜೊತೆಗೆ ಸ್ನೇಹಿತರೆ, ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಹೌದು, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ಗಳೇ ನಮಗೆ ತುಂಬ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಇನ್ನೂ ಅನೇಕ ರೀತಿಯ ವಿಡಿಯೋಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ. ಓಕೆ, ಬನ್ನಿ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಜನರೆಲ್ಲ ಕೇಳ್ಕೊಳ್ತಾ ಇದ್ದಾರೆ, 2,000 ರೂಪಾಯಿ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ. ನೀವು 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದು ಬೇಡ, ಅಟ್ಲೀಸ್ಟ್ 12ನೇ ಕಂತಿನ ಹಣವನ್ನಾದರೂ ನೀವು ಬಿಡುಗಡೆ ಮಾಡಿ ಅಂತ ಸರ್ಕಾರದ ಬಳಿ ಮೊರೆ ಹೋಗ್ತಾ ಇದ್ರು. ಆದರೆ ಇದೀಗ ಸರ್ಕಾರ 4,000 ರೂಪಾಯಿ ಹಣ ಅಲ್ಲ, ಅದೇ ರೀತಿಯೇ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸ್ನೇಹಿತರೆ. ಅದಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ಕಳಿಸಿದೆ. ಸೊ ಅದೇನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇನ್ನೇನು ಮುಗಿಯೋ ತನಕ ಬಂತು ಈ ವಿಡಿಯೋ. ಸೊ ಬನ್ನಿ. ಈ ಕಾಂಗ್ರೆಸ್ ಸರ್ಕಾರ ಏನು ಈ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿತ್ತಲ್ವಾ, ಸೊ ಈ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದು ಗೃಹಲಕ್ಷ್ಮಿ ಯೋಜನೆಯ ಒಂದು ದೊಡ್ಡ ಭರವಸೆಯನ್ನು. ಬೇರೆ ಯಾವುದಾದ್ರೂ ಗ್ಯಾರಂಟಿಗಳ ಭರವಸೆ ಹೋಗಿದ್ರೆ ಜನರು ಅಷ್ಟೊಂದು ಸಿಟ್ಟಾಗ್ತಾ ಇರಲಿಲ್ಲ ಸರ್ಕಾರದ ಹತ್ರ. ಆದರೆ ಇದೀಗ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಭರವಸೆಯನ್ನು ಇದೀಗ ನಮ್ಮ ರಾಜ್ಯ ಸರ್ಕಾರ ಕಳೆದುಕೊಂಡ್ಬಿಟ್ಟಿದೆ. ಹಾಗಾದರೆ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಇವರು ಹಣ ಹಾಕ್ತಾರಾ ಇಲ್ವ ಅಂತ ನೋಡೋದಾದ್ರೆ ಸ್ನೇಹಿತರೆ, ಹಾಕ್ತಾರಂತೆ. ಸೊ ಅದು ಕೂಡ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬರೋಬ್ಬರಿ 2,000 ರೂಪಾಯಿ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತಂತೆ. ಆದರೆ ನೀವೆಲ್ಲರೂ ಕೂಡ ನಮ್ಮನ್ನ ಕೇಳ್ಬೋದು, ಅಲ್ಲ ಸರ್ 3 ತಿಂಗಳಿಂದ ಹಣ ಬರಬೇಕು, 3 ತಿಂಗಳಿಂದ, ಆದರೆ ಇನ್ನೂ ಕೂಡ ಯಾವುದೇ ರೀತಿ ಹಣ ಬಂದೇ ಇಲ್ಲ ನಮಗೆ. 3 ತಿಂಗಳುಗಳಾಯಿತು, 3ರಿಂದ ನಮಗೆ ಕೆಲವೊಬ್ಬರಿಗೆ 4 ತಿಂಗಳಾಯಿತು ಅಂತ ಹೇಳ್ತಾ ಇದ್ದೀರಾ. ನೋಡಿ, ಇಂಥವರಿಗೆ ಇಲ್ಲಿ ಇವರು ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಟೆಕ್ನಿಕಲ್ ಎರರ್ ಅಂತಂದರೆ ಸರ್ವರ್ ಬಿಸಿ ಅಥವಾ ತಾಂತ್ರಿಕ ದೋಷಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಇದರಿಂದ ಯಾರು ಕೂಡ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಇವರು ಕೇವಲ 2,000 ರೂಪಾಯಿ ಹಣವನ್ನು ಹಾಕ್ತಾ ಇರುವಂಥದ್ದು. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ಇದು ಒಂದು ಬೇಜಾರಾದ ಸಂಗತಿ ಆಗಿದೆ. ಸೊ ಆದರೂ ಕೂಡ ಮಹಿಳೆಯರು ಎಷ್ಟೋ ಜನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಟ್ಲೀಸ್ಟ್ ಅದನ್ನಾದರೂ ಹಾಕಲಿ ಬಿಡಿ ಅಂತ. ಹಾಗಾದರೆ ನೀವೆಲ್ಲರೂ ಕೇಳ್ಬೋದು, ಅಟ್ಲೀಸ್ಟ್ ಇವತ್ತಾದರೂ ಈ ಮಹಿಳೆಯರ ಖಾತೆಗಳಿಗೆ 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ವೇಟ್ ಮಾಡ್ತಾ ಇದ್ದಿದ್ದೇನಂತಂದರೆ 11ನೇ ಕಂತಿನ ಹಣ ಪಡೆದುಕೊಂಡಿರುವಂತಹ ಮಹಿಳೆಯರು ವೇಟ್ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ 12, 13 ಕಂತುಗಳ ಹಣಕ್ಕೆ. ಆದರೆ ಇದೀಗ 13ನೇ ಕಂತಿನ ಹಣನೂ ಕೂಡ ಬಂದು 14ನೇ ಕಂತಿನ ಹಣ ಬರುವಂತಹ ಸಮಯ. ಆದರೂ ಕೂಡ ಇವರು 12ನೇ ಕಂತಿನ ಹಣವನ್ನು ಹಾಕಿಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ, ಸೊ ಇದು ಯಾಕೆ ಇವರು ಹಾಕಿಲ್ಲ, ಸೊ ಯಾವಾಗ ಹಾಕ್ತಾರೆ ಅಂತ ತಿಳಿಸಿಕೊಡ್ತಾನೆ. ಹಾಗಾದರೆ ಇಲ್ಲಿ ನೀವು ಒಂದು ಮಾತನ್ನು ನಮ್ಮನ್ನು ಕೇಳ್ಬೋದು. ಸೊ ಇದಕ್ಕೆ ನಾನು ಎಕ್ಸಾಕ್ಟ್ ಆಗಿ ಆನ್ಸರನ್ನು ಕೂಡ ಕೊಡಬಲ್ಲೆ. ಸೊ ಏನಂತ ನೀವು ಕೇಳ್ಬೋದು ಅಂತಂದರೆ, ಹಾಗಾದರೆ ಈ 4,000 ರೂಪಾಯಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದ್ದೇನೆ, ಈ 4,000 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಬಂದಿದ್ದೇನೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ ನೋಡಿ, ಇಲ್ಲಿ ತುಂಬ ಜನರು ಕಾಮೆಂಟ್ ಮಾಡಿದ್ರು ನಮಗೂ ಕೂಡ, ಸರ್ 4,000 ರೂಪಾಯಿ ಹಣ ರಿಸೀವ್ಡ್, 4,000 ರೂಪಾಯಿ ಹಣ ಈಗ ಬಂತು, ಜಸ್ಟ್ ಕ್ರೆಡಿಟ್ ಆಯಿತು ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಸೊ ಅದರ ಒಂದು ಸ್ಕ್ರೀನ್ಶಾಟನ್ನು ನಾನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೇನೆ. ಸೊ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ, ಕೆಳಗಡೆ ಲಿಂಕ್ ಇರುತ್ತೆ.
ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಒಟ್ಟಿಗೆ ನಾವು 12 ಮತ್ತು 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ. ಆದರೆ ಸ್ನೇಹಿತರೆ ಇವರು ಇವಾಗ 12ನೇ ಕಂತಿನ ಹಣವನ್ನು ಮಾತ್ರನೇ ಹಾಕ್ತಾ ಇರುವಂಥದ್ದು ಮಹಿಳೆಯರ ಖಾತೆಗಳಿಗೆ. ಸೊ ಇದು ಇವತ್ತು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿ ಬರೋದಕ್ಕೆ ಕೆಲವೊಂದಿಷ್ಟು ಸಮಯವನ್ನು ಕೂಡ ಇದು ಹಿಡಿಯುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕಂತೆ. ಇನ್ನು ಕೆಲವರು ಕೇಳ್ತಾ ಇದ್ರಿ ಸರ್ ನಮಗೆ 10ನೇ ಕಂತಿನ ಹಣನೇ ಬಂದಿಲ್ಲ, ಇಲ್ಲಿ 11ನೇ ಕಂತಿನ ಹಣನೇ ಬಂದಿಲ್ಲ ಸರ್, ನಾವೇನು ಮಾಡಬೇಕು ಅಂತ. ಸೊ ಅಂಥವ್ರಿಗೆ ನಾನು ನಮ್ಮ ವೀಡಿಯೋಗಳಲ್ಲಿ ನೀವೇನಾದರೂ ರೆಗ್ಯುಲರ್ ಆಗಿ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ನಾವು ಗೃಹಲಕ್ಷ್ಮಿ ಬಗ್ಗೆ ಮಾತ್ರನೇ ಇತ್ತೀಚೆಗೆ ಅಪ್ಡೇಟನ್ನು ಕೊಡ್ತಾ ಇದ್ದಾವೆ. ಸೊ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ಗೆ ನೀವು ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ಈ ಒಂದು ಡೌಟ್ ಅನ್ನೋದು ಇರೋದಿಲ್ಲ. ಬಿಕಾಸ್ ಸಾಕಷ್ಟು ಜನರಿಗೆ ನಾನು ತಿಳಿಸಿದ್ದೇನೆ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಿದೆ. ಸೊ ಆ ಮಾತು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇರಿ ಅಂತ ನಾನು ನಿಮಗೆ ಹೇಳಬಲ್ಲೆ. ಇಲ್ಲಿ ಸಾಕಷ್ಟು ಜನರು ಹೇಳ್ತಾ ಇದ್ರು ಗಣೇಶನ ಹಬ್ಬಕ್ಕೆ ಬರುತ್ತೆ, ಗಣೇಶನ ಹಬ್ಬಕ್ಕೆ ಬರುತ್ತೆ ಅಂತ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಈ ಗಣೇಶನ ಹಬ್ಬಕ್ಕೆ ಬರಲೇ ಇಲ್ಲ. ಎಲ್ಲೆಲ್ಲೋ ಒಬ್ಬೊಬ್ಬರಿಗೆ ಬಂತು, ಆದರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲ ಮಹಿಳೆಯರಿಗಂತೂ ಬರಲೇ ಇಲ್ಲ. ಸೊ ಇದರಿಂದನೂ ಕೂಡ ತುಂಬ ಜನರು ಬೇಸತ್ತೋಗಿದ್ರು. ಹಾಗಾದರೆ ಇದು ಈ ಹಬ್ಬಕ್ಕಾದರೂ ಅಟ್ಲೀಸ್ಟ್ ಈ ಹಬ್ಬಕ್ಕಾದರೂ ಇದು ಬರುತ್ತಾ ಅಂತ ನೀವು ಕೇಳೋದಾದರೆ ಸೊ 12ನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಅಂತ ಸ್ನೇಹಿತರೆ. ಸೊ ಇದು ಒಂದು ಈಗ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ಸೊ ನಿಮಗೂ ಕೂಡ ಈ 12ನೇ ಕಂತಿನ ಹಣ ಜಮೆ ಆಗಬಹುದು. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ ಕೇಸ್ ನೀವು ಈ ವಿಡಿಯೋ ನೋಡೋ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಹಣ ಬಂದಿತ್ತು ಅಂತಂದರೆ ಸೊ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಬಂದಿತ್ತು ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಬಂದಿದೆ ಸರ್ ಅಂತ. ಸೊ ಇದರಿಂದ ಮತ್ತೊಬ್ಬರು